ನಾವು. ಸೊರಬ ತಾಲೂಕು ಎಣ್ಣೆಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಏನು ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಸುಮಾ ಎನ್ರವರ ಸರ್ವಾಧಿಕಾರಿ ಧೋರಣೆ ಹಾಗೂ ಅವರ ಏನು ಈ ಭ್ರಷ್ಟಾಚಾರ ಆಡಳಿತ ಇದೆ. ಏನು 2021ರಲ್ಲಿ ಫಕ್ಕೀರಪ್ಪ ಎನ್ನುವಂಥ ಬೆಲವಂತಕೊಪ್ಪ ಗ್ರಾಮದ ಒಬ್ಬ ನೀರುಗಂಟಿ ಮರಣ ಹೊಂತಾರೆ. ಆ ಮರಣ ಹೊಂದಿದ ನಂತರದಲ್ಲಿ ಆತನ ಮಗನಾಗಿರ್ತಕ್ಕಂಥ ಕಿರಣ್ ಇವರನ್ನು ಇವರು 8ನೇ ತಾರೀಕು ಅರ್ಜಿ ಕೊಡ್ತಾನೆ. ಏನು 4ನೇ ತಿಂಗಳು ಸಾಯ್ತಾನೆ ಅವರು. 8ನೇ ತಾರೀಕು ಅದೇ 6ನೇ ತಿಂಗಳಲ್ಲಿ ಅರ್ಜಿ ಕೊಡ್ತಾನೆ. ಏನು ನಮ್ಮ ತಂದೆಯ ನಂತರ ನೀವು ಅನುಕಂಪದ ಆಧಾರದ ಮೇಲೆ ನನ್ನನ್ನು ನೀರುಗಂಟಿಯಾಗಿ ನೇಮಕ ಮಾಡ್ಕೊಳ್ರಿ ಅಂತ ಅರ್ಜಿ ಕೊಡ್ತಾನೆ. ಆ ಅರ್ಜಿ ಕೊಟ್ಟಂಥ ನಂತರದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಸುಮಾರು ಅವ್ರು ಏನು ಮಾಡ್ತಾರೆ ಅಂತಂದರೆ ಅರ್ಜಿಯನ್ನು ಸ್ವೀಕರಿಸಿ ಅಂದಿನ ಅದೇ ತಿಂಗಳು ಒಂದು ಸಭಾ ನಿರ್ಣಯವನ್ನು ಮಾಡ್ತಾರೆ. ಏನೋ ತಂದೆಯ ಮರಣದ ನಂತರ ಆತನ ಮಗನಾಗಿರ್ತಕ್ಕಂಥ ಕಿರಣ್ ಇವರನ್ನು ಹಂಗಾಮಿಯ ನೀರುಗಂಟಿಯಾಗಿ ನಾವು ನೇಮಕ ಮಾಡಿಕೊಂಡಿದ್ದೇವೆ ಅಂತೇಳಿ ಒಂದು ಪ್ರೊಸೀಡಿಂಗನ್ನು ಮಾಡ್ತಾರೆ. ಅದರ ನಂತರದಲ್ಲಿ ಏನು 8ನೇ ತಾರೀಕು ಆತ ಅರ್ಜಿ ಕೊಡ್ತಾನೆ. ಆದರೆ ಅದೇ ತಿಂಗಳು 1ನೇ ತಾರೀಕಿನಿಂದ ಅವರ ಹಾಜರಾತಿ ಪುಸ್ತಕದಲ್ಲಿದೆ. ಅವನು 8ನೇ ತಾರೀಕಿಗೆ ಕೊಟ್ಟರೆ ಅದರ 6 ದಿನ ಮೊದಲೇ ಅವನ ಹಾಜರಿಯನ್ನು ಆಗಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿ ತಗೊಳ್ತಾರೆ. ಅದ ನಂತರದಲ್ಲಿ ಅದೇ ತಿಂಗಳು ಅವನಿಗೆ 6,000 ರೂಪಾಯಿ ವೇತನವನ್ನು ಕೂಡ ಹಣ ಪಾವತಿ ಮಾಡಿದ್ದಾರೆ. ಆದರೆ ಸಭೆಯಲ್ಲಿ ಕೇವಲ ಮರಣಾನಂತರ ತಂದೆಯ ಮರಣಾನಂತರದಲ್ಲಿ ಮಗನನ್ನು ತೆಗೆದುಕೊಳ್ಳುವಂಥದ್ದು ಮಾತ್ರ ನಿರ್ಣಯ ಆಗಿದೆ. ಅದರಲ್ಲೇ ವೇತನವನ್ನು ಪಾವತಿಸಬೇಕಾದ್ರೆ ಒಂದು ಸಭೆಯಲ್ಲಿ ಅದು ನಿರ್ಣಯ ಆಗಬೇಕು. ಆತನಿಗೆ ಎಷ್ಟನ್ನ ವೇತನವನ್ನು ಕೊಡಬೇಕಂತೇಳಿ ಅದು ಕೂಡ ಅದರಲ್ಲಿಲ್ಲ. ಆದರೆ ಇವರು ವೇತನ ಪಾವತಿ ಮಾಡಿದ್ದಾರೆ. ಅದರ ನಂತರದಲ್ಲಿ ಏನು ಅದೇ ವರ್ಷ 2021ರಲ್ಲಿ ತಾಲೂಕು ಪಂಚಾಯಿತಿಗೆ ಏನು ಹಂಗಾಮಿ ನೀರುಗಂಟೆಗೆ ಸೇರ್ಪಡೆ ಮಾಡ್ಕೊಳ್ತಾರೆ. ಅವರನ್ನು ಅನುಕಂಪದ ಆಧಾರದ ಮೇಲೆ ಅನುಮೋದನೆಗೊಳಿಸ್ರಿ ಅಂತೇಳಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಜಿಲ್ಲಾ ಪಂಚಾಯಿತಿ ಕಳಿಸ್ತಾರೆ. ಅದರ ನಂತರದಲ್ಲಿ ಅದು ಅಂದಿನ CEO ಅವ್ರು ಏನು ಮಾಡ್ತಾರೆ ಅಂದರೆ ಪೂರ್ಣ ಪ್ರಮಾಣದ ಬಾಡಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡುತ್ತೆ. ಆದರೆ ಅಷ್ಟರಲ್ಲೇ ಅಲ್ಲಿರ್ತಕ್ಕಂಥ ಏನು ಅಭಿವೃದ್ಧಿ ಅಧಿಕಾರಿ ಸುಮಾ ಅವರು ಇರ್ತಾರೆ, ಅವರು ವರ್ಗಾವಣೆ ಬೇರೆ ಕಡೆ ಹೋಗ್ತಾರೆ. ಅಲ್ಲಿಗೆ ಆ ಪ್ರೋಸೆಸ್ ಅಷ್ಟಕ್ಕೆ ನಿಲ್ಲತ್ತೆ. ಅದರ ನಂತರದಲ್ಲಿ ಇವ್ರು ಏನು ಮಾಡ್ತಾರೆ 2023ರಲ್ಲಿ ಪುನಃ ಮತ್ತೆ ಇವರು ಅದೇ ಪಂಚಾಯಿತಿಗೆ ವರ್ಗಾವಣೆ ಹೋದ ನಂತರದಲ್ಲಿ ಏನು ಹಿಂದೆ ಇರ್ತಕ್ಕಂಥ ನೀರುಗಂಟಿ ಕೆಲಸ ಮಾಡಿ 1 ವರ್ಷ ಆತ ಕಿರಣ್ ಅನ್ನುವಂಥವನು 1 ವರ್ಷ ಅಲ್ಲಿ ಕೆಲಸನೂ ಮಾಡಿದ ನೀರುಗಂಟಿಯಾಗಿ ಅದಕ್ಕೆ ವೇತನವೂ ಪಾವತಿಯಾಗಿದೆ. ಆದರೆ 1 ವರ್ಷ ನಂತರದಲ್ಲಿ ಅವನ ಸ್ವ ಇಚ್ಛೆಯಿಂದ ಕೆಲಸ ಬೇಡ ಅಂತೇಳಿ ಬೇರೆ ಬೇರೆ ಕಡೆ 2 ರಿಂದ 3 ಕಡೆ ಅವನು ಅತಿಥಿ ಶಿಕ್ಷಕನಾಗಿ ಕೆಲಸ ನಿರ್ವಹಿಸಿದ್ದಾನೆ. ಅದಕ್ಕೆ ಸಂಭಾವನೆಯನ್ನು ಕೂಡ ಪಡೆದಿದ್ದಾನೆ. ಏನು 2023ರಲ್ಲಿ ಒಂದು ಹೊಸ ಆದೇಶ ಬರುತ್ತೆ, ಏನು ವಿದ್ಯಾರ್ಥಿಗೆ ಅನುಗುಣವಾಗಿ ನೇಮಕ ಮಾಡ್ಕೊಳ್ರಿ ಅಂತೇಳಿ. ಆದರೆ ಈ PDO ಹೊಸದಾಗಿರ್ತಕ್ಕಂಥವ್ರು ದುಡ್ಡಿನ ಆಸೆಗೆ ದುರಾಸೆಗೆ ಏನು ಕೆಲಸ ಬೇಡ ಅಂತ ಬಿಟ್ಟೋಗಿರ್ತಾನೆ. ಅವನನ್ನು ಪುನಃ ಮತ್ತೆ ಹೊಸದಾಗಿ ಏನು ಹಳೆ ಡೇಟಿಗೆ ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ಹೊಸದಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಏನು 2021ರಲ್ಲಿ ಮಾಡಿರ್ತಕ್ಕಂಥ ಸಭಾ ನಡವಳಿಕೆಯನ್ನು ತಿದ್ದುಪಡಿ ಮಾಡಿಕೊಂಡು ಬೇಕಾಬಿಟ್ಟಿಯಾಗಿ ಮತ್ತೆ ಅವನನ್ನು ರಾಜಕಾರಣಿಗಳ ಮಾತನ್ನೇ ಕೇಳಿಬಿಟ್ಟು ಇಲ್ಲಿ ಮತ್ತೆ ತಾಲೂಕು ಪಂಚಾಯಿತಿಗೆ ಹೊತ್ತಾಕುವಂಥ ಕೆಲಸ ಆಗುತ್ತೆ. ಯಾವಾಗ ಅಂದರೆ ಕಳೆದ ತಿಂಗಳ 8ನೇ ತಾರೀಕಿಗೆ ತಾಲೂಕು ಪಂಚಾಯಿತಿ ಕಳಿಸ್ತಾರೆ. ಆದರೆ ವಿಶೇಷವಾಗಿ ಏನಂದರೆ ಅಲ್ಲಿ ಕೆಲಸವನ್ನು ಈಗ ನಿರ್ವಹಿಸ್ತಾ ಇಲ್ಲ ಕಳೆದ 2 ವರ್ಷದಿಂದ. ಆದರೆ ಅಲ್ಲಿ ಇಲ್ಲದೇ ಇದ್ರೂ ಕೂಡ
ಅವನಿಗೆ ಅಕ್ರಮವಾಗಿ ಯಾವುದೇ ಮೇಲಾಧಿಕಾರಿಗಳ ಆದೇಶವೂ ಇಲ್ಲ ಮತ್ತು ಯಾವುದೇ ಸಭಾ ನಡವಳಿ ಇಲ್ಲದೆ ಕೂಡ ಅವನು ಎಲ್ಲಿದಾನೋ ಗೊತ್ತಿಲ್ಲ. ಆದರೆ ಅವನಿಗೆ ಜೂನ್ ಮತ್ತು ಜುಲೈ ತಿಂಗಳ 2 ತಿಂಗಳ ಹಾಜರಾತಿಯನ್ನು ಇವಳು ಅಕ್ರಮವಾಗಿ ಕೊಟ್ಟುಬಿಟ್ಟು ಅವನನ್ನು ನೇಮಕ ಮಾಡಲಿಕ್ಕೆ ತರಾತುರಿಯಲ್ಲಿ ಏನು ತಾಲೂಕ್ ಪಂಚಾಯತ್ ಇವನ್ನ ಒಳಗೊಂಡಂತೆ ಇವರು ಜಿಲ್ಲಾ ಪಂಚಾಯತಿಗೆ ಶಿಫಾರಸನ್ನು ಮಾಡ್ತಾರೆ. ಆದರೆ ಇಲ್ಲಿ ಒಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಭಾ ನಡವಳಿಯನ್ನು ತಿದ್ದಿರುವುದು ಮತ್ತು ಹಿಂದೆ ಕೆಲಸ ನಿರ್ವಹಿಸುವಂತಹ ಹಣ ಸಂದಾಯ ರಸೀದಿ ಮತ್ತು ಹಾಜರಾತಿ ಮತ್ತು ಏನೀಗ ಹೊಸದಾಗಿ ನೇಮಕ ಮಾಡಿ ಅಂತ ಪ್ರಪೋಸಲ್ ಕಳಿಸಿದ್ದಾರೆ. ಅದರಲ್ಲಿ 2 ತಿಂಗಳ ಜೂನ್ ಜುಲೈ ತಿಂಗಳ ಹಾಜರಾತಿ ಇದ್ದು ಕೂಡ ಇಲ್ಲಿರ್ತಕ್ಕಂಥ ಇಒ ಅದನ್ನ ಗಮನಿಸಿದ್ರು ಕೂಡ ದುಡ್ಡಿನ ಆಸೆಗೆ ಏನು ಮುಖಂಡರ ಒತ್ತಡಕ್ಕೆ ಮಣಿದು ಯಾವುದೇ ಕೆಲಸ ಕಾನೂನಿನ ಗಂಧಗಾಳಿ ಗೊತ್ತಿಲ್ಲದೆ ಇವರು ಪ್ರಭಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಇಒ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಂದಂತವರಿಗೆ ಉಡಾಪಿ ಉತ್ತರವನ್ನು ಕೊಡ್ತಾ ಇಲ್ಲಿ ಏನು ಈ ಶಿಫಾರಸನ್ನ ಜಿಲ್ಲಾ ಪಂಚಾಯತಿಗೆ ಅನುಮೋದನೆಗೆ ತಾವು ಕಳಿಸಿದ್ದಾರೆ. ನಾವು ಕೇಳಿದ ಸಂದರ್ಭದಲ್ಲಿ ರಾಜಕಾರಣಿಗಳ ಒತ್ತಡ ಇತ್ತು ಅನ್ನುವಂತ ಉಡಾಪಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇವರು ರಾಜಕಾರಣಿಗಳ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಇಲಾಖೆ ನಿಯಮಗಳಿಗೆ ಇವರು ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಯಾರೋ ಕೂಡ ಎಂಜಲ ಕಾಸಿಗೆ ಇವರು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನ ಅವ್ರು ಇಲ್ಲಿ ಬಂದು ಬಹಿರಂಗಪಡಿಸಬೇಕು. ಯಾಕಂತಂದ್ರೆ ಇಲ್ಲಿ ಸ್ಪಷ್ಟವಾಗಿ ಉಲ್ಲಂಘನೆ ಆಗಿರೋದು ಗೊತ್ತಾಗ್ತಾ ಇದೆ. ಆಮೇಲೆ ಅಲ್ಲಿ ನೀರ್ಗಂಟೆ ಕೂಡ ಬೇರೆ ಒಬ್ಬ ವ್ಯಕ್ತಿ ಕೂಡ ನೀರು ಬಿಡ್ತಾ ಇದ್ದಾರೆ. ಇವೆಲ್ಲಗಳನ್ನ ಒಳಗೊಂಡಂತೆ ಇಷ್ಟೆಲ್ಲ ನ್ಯೂನತೆಗಳು ಇದ್ರೂ ಕೂಡ ಏನು ಇಒ ಮತ್ತೆ ಅಭಿವೃದ್ಧಿ ಅಧಿಕಾರಿ ಸೇರ್ಕೊಂಡ್ಬಿಟ್ಟು ಒಂದಿಷ್ಟು ಎಂಜಲ ಕಾಸಿಗೆ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ತರಾತುರಿಯಲ್ಲಿ ಇವರು ಜಿಲ್ಲಾ ಪಂಚಾಯಿತಿಗೆ ಅನುಮೋದನೆ ಕಳಿಸಿರುವುದು ಖಂಡನೀಯ ಅನ್ನೋ ಮಾತನ್ನ ಕರ್ನಾಟಕ ದಲಿತ ಸಂಘ ಸಮಿತಿಯು ಖಂಡಿಸ್ತಾ ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದೆ.